ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚೆನ್ನಮ್ಮನವರ ಉತ್ತರ ಕ್ರಿಯಾದಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ, ಅವರ ಬಂಧುಗಳು ಬರ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿರ್ತಕ್ಕಂಥ ಜನರಿಗೆ ಇಲ್ಲಿ ಭೋಜನ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಆದರೆ ಚೆನ್ನಮ್ಮನವ್ರನ್ನ ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಕಾಣ್ತಿದ್ದಂಥ ಅಭಿಮಾನಿಗಳು ಅವರ ಸಮಾಧಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರಿನ JDSನ ಕಚೇರಿ ಉಸ್ತುವಾರಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಚೆನ್ನಮ್ಮವ್ರನ್ನ ಭಾಳ ಪ್ರೀತಿ ಮಾಡ್ತಾಯಿದ್ರು, ಭಾಳ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವರಿಗೆ ಬಾಳೆಹಣ್ಣು ಸಮರ್ಪಣೆ ಮಾಡಲಿಕ್ಕೋಸ್ಕರ ಬೆಂಗಳೂರಿನಿಂದ ಬಾಳೆಗೊನೆ ಸಮೇತವಾಗಿ ಇಲ್ಲಿಗೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್, ಚೆನ್ನಮ್ಮನವರ ಅಗಲಿಕೆ ಸಹಜವಾಗಿ ಎಲ್ಲರೂ ಕೂಡ ಸಾಕಷ್ಟು ನೋವು ತರಿಸಿದೆ. ನೀವು ಇವತ್ತು ಬೆಂಗಳೂರಿಂದ ಬರ್ತಾ ಇದ್ದೀರಾ, ಏನು ಬಾಳೆಹಣ್ಣು ಗೊನೆ ತಗೊಂಡು ಬಂದಿದ್ದೀರಾ? ಬದುಕಿದಾಗ ಚೆನ್ನವರು ನಮಗೆಲ್ಲ ಊಟ ತಿಂಡಿ ಕೊಡೋರು. ಮನೆಗೆ ಹೋದ್ರೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಿದ್ರು. ಪಾರ್ಟಿ ಆಫೀಸಲ್ಲಿ ಇವತ್ತು ಏನೇ ಒಂದು ಅಂದರೆ ಅದ್ರ ಕೇಳೋರು. ಚೆನ್ನವರು ಏನರಪ್ಪ ಎತ್ತರಪ್ಪ ಅಂತ ಕೇಳೋರು. ಇವತ್ತು ಏನಾಗಿದೆ ಅಂದರೆ ಇವತ್ತು ಈ ತಪ್ಪಲೆಯಲ್ಲಿ ಚೆನ್ನವರು ಮಲ್ಗವ್ರು. ಇವತ್ತು ಅವ್ರ ಆಸೆ ಅಂತ ಇವತ್ತು ಬೆಂಗಳೂರಿಂದ ಇಲ್ಲಿಗೆ ಅವ್ರು ಬಾಳೆಗೊನೆ ತಂದಿದ್ದಿಲ್ಲ, ನಾನು ಇಲ್ಲಿಗೆ ಬಾಳೆಗೊನೆ ಒತ್ಕ ತಂದಿದ್ದಿಲ್ಲ ತಾಯಿಗೆ. ಕಚೇರಿ ಸಿಬ್ಬಂದಿ ಆದರೂ ಕೂಡ ಅವ್ರನ್ನ ಗುರುತಿಸಿ ಮಾತಾಡ್ತಕ್ಕಂಥ ಗುಣ ಅವರಲ್ಲಿ ಇತ್ತು. ಪ್ರಸಾದ ಕೊಡೋರು, ಚೆನ್ನಾಗಿ ಮಾತಾಡ್ಸೋರು ಚೆನ್ನವರು. ನಮ್ಮನ್ನೆಲ್ಲ ಆಫೀಸ್ ಸ್ಟಾಫ್ ಅನ್ನೋದಕ್ಕಿಂತ ಮನೆ ಮಕ್ಕಳ ಥರ ನೋಡ್ಕೊಂತಿದ್ರು ಚೆನ್ನವರು. ಇವತ್ತು ಬಂದಾಗ ನಿಮ್ಮನ್ನು ಮಾತಾಡ್ಸೋದು, ಪ್ರಸಾದ ತಂದಿರೋ ದೇವ್ರ ಪ್ರಸಾದ ಕೊಡೋದು, ಆ ಥರದ್ದೆಲ್ಲ ಒಂದು ಬಾಳೆಗೊನೆ ಎಲ್ಲ ಸೀನಾ ಅಂತ ಕೇಳೋರು. ಇವತ್ತು ತಂದವನೇ ಬಾಳೆಗೊನೆ ಚೆನ್ನವ್ರಿಗೆ, ಬಾಳೆಗೊನೆ ತಂದಿದ್ದೀನಿ ಚೆನ್ನವ್ರಿಗೆ. ಎಲ್ಲಿಂದ ಬಾಳೆಗೊನೆ ತಗೊಂಡು ಏನು ಮನೆಯದ ಇದೆ? ಹೆಂಗೆ? ಪಾರ್ಟಿ ಆಫೀಸಲ್ಲೇ ಬೆಳೆದಿರೋದು. ಇದು JDS JP ಭವನದಲ್ಲಿ ಬೆಳೆದಿರೋ ಬಾಳೆಗೊನೆ ಅಲ್ಲಿದೆ. ಇದು ಬೆಂಗಳೂರಿಂದ ಬಂದಾಗ ಪೂಜೆಗೋಸ್ಕರ ಬಾಳೆಹಣ್ಣು ಕೇಳ್ತಿದ್ರೆ ಹೆಂಗೆ ಅಂತ ಮನೆಗೆ ಕೇಳೋರು. ಎಲ್ಲ ಚೆನ್ನಾಗಬೇಕಲ್ಲ ಬಾಳೆಗೊನೆ ತಿನ್ಬೇಕು ಅಂತ ಕೇಳೋರು. ತಂದಿದ್ದೀನಿ ಇವತ್ತು ಚಲೋ. ಮನೆ ಋಣ ತೀರ್ಸಕ್ ತಗೊಂಡ್ಬಂದಿದ್ದೆ ಅಲ್ಲಿಂದ. ಇವತ್ತು ಕಳ್ಕೊಂಡು ಎಲ್ರಿಗೂ ಕೂಡ ಬಹಳ ದುಃಖ ನೋವು ಸಾಕಷ್ಟು ಒಂದ್ ರೀತಿ ಎಲ್ರಿಗೆಲ್ಲರೂ ಕೂಡ ಮಡುಗಟ್ಟಿದೆ. ಇವತ್ತು ಈ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಇವತ್ತು ದೇವೇಗೌಡರು ಸಾಹೇಬರಿಗೆ ದೇವರು ಆ ಶಕ್ತಿ ಕೊಡ್ಲಿ, ಕುಮಾರಣ್ಣವ್ರಿಗೆ ಆ ಶಕ್ತಿ ಕೊಡ್ಲಿ, ರೇವಣ್ ಸಾಹೇಬ್ರಿಗೆ ಆ ಶಕ್ತಿ ಕೊಡ್ಲಿ ಅಂತ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡ್ಲಿ. ಯಾಕೆಂದ್ರೆ ಇವರು ಅನಿವಾರ್ಯ ಇದೆ. ಇವತ್ತು ಆಸ್ತಾ ರೋಡಲ್ಲಿ ಬರ್ಬೇಕಾದ್ರೆ ನಾನು ನೋಡಿದೆ ರೋಡ್ನ. ಇಲ್ಲಿ ಇತಿಹಾಸದಲ್ಲಿ ಇನ್ಯಾರೇ ಹುಟ್ಟರು ಇನ್ಯಾರೇ ಬೆಳೆದು ಈ ರೋಡ್ ಮಾಡ್ಸಕ್ಕಾಗಲ್ಲ ಅವ್ರ ಕೈಲಿ. ಇದು ನಾನು ನೋಡಿದೆ ಇವತ್ತು. ಶ್ರೀನಿವಾಸ್ ಅವರು ಸಹ ಕಣ್ಣೀರಿಡ್ತಾ ಇದ್ದಾರೆ. ನಮ್ಮನ್ನ ಕಚೇರಿ ಸಿಬ್ಬಂದಿ ತರ ಕಾಣ್ತಾ ಇರಲಿಲ್ಲ. ಕಚೇರಿಗೆ ಬಂದಾಗ ಅತ್ಯಂತ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. JDSನ ಕಚೇರಿ ಸಮೀಪ ಬೆಳೆದಂಥ ಬಾಳೆಹಣ್ಣನ್ನ ಕೇಳಿ ಪಡ್ಕೊಳ್ತಾ ಇದ್ರು. ಆ ಕೊನೆಯದಾಗಿ ಈಗ ಅವರಿಲ್ಲ. ಅವ್ರಿಗೋಸ್ಕರ ಬೆಂಗಳೂರಿನ JDSನ ಕಚೇರಿಯಿಂದ ನಾನು ಬಾಳೆಗೊನೆ ತಗೊಂಡು ಬಂದೀನಿ ಅಂತಕ್ಕಂಥ ಪ್ರೀತಿಯಿಂದ ಅವ್ರ ಮಾತುಗಳು ನೆನಪು ಮಾಡ್ಕೊಂಡು ಕಣ್ಣೀರಿಡ್ತಾರೆ ಶ್ರೀನಿವಾಸ್ ಅವರು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.